ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿದ್ದರೂ ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕಾಣುವಂಥ ಎಂಬ್ರಾಯ್ಡ್ರಿ ಡಿಸೈನನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಯಾವ ರೀತಿಯಾಗಿ ಮಾಡಿದೆ ಅಂತ ಮುಂದೆ ಬರುತ್ತೆ ವಿಡಿಯೋದಲ್ಲಿ ನೋಡಿ. ಇವಾಗ ನಾನು ಇದನ್ನ ಫಿನಿಶಿಂಗ್ ಮಾಡಾಗಿದೆ. ಇದಕ್ಕೆ ಸ್ಟೋನ್ಸ್ನ ಪ್ರಿಕ್ ಮಾಡ್ತಾ ಇದ್ದೀನಿ. ಬ್ಲೌಸ್ ಡಿಸೈನ್ಗೆ ಸ್ಟೋನ್ಸ್ನ ಪ್ರಿಕ್ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಆ್ಯಕ್ಚುಲಿ, ಬಟ್ ಅವ್ರು ಕಳಿಸಿರೋ ಡಿಸೈನು ಸ್ವಲ್ಪ ಸಿಂಪಲಾಗೇ ಇತ್ತು. ನಾನು ಸ್ವಲ್ಪ ಹೈಲೈಟ್ ಮಾಡಿ ಅದನ್ನ ಗ್ರ್ಯಾಂಡ್ ಮಾಡಿದೆ. ತುಂಬ ಚೆನ್ನಾಗೇ ಬಂತಿದ್ದು ಡಿಸೈನು. ಏನಪ್ಪ ನೋಡಿ ಯಾವ ಥರ ನಾನು ಸ್ಟೋನ್ಸ್ನ ಪ್ರಿಕ್ ಮಾಡ್ತಾಯಿದ್ದೀನಿ ಅಂತ ಇದೇ ಥರ ನೀವು ಕೂಡ ಪ್ರಿಕ್ ಮಾಡಬೇಕು. ಅಂದರೆ ಅದು ನಿಮ್ಮ ಫ್ಯಾಷನ್ ಆಗಿರುತ್ತೆ. ನಿಮ್ಮ ಬಿಸ್ನೆಸ್ ಮೇಲೆ ನೀವು ಯಾವ ಥರ ನಿಮ್ಮ ಬ್ಲೌಸ್ ಡಿಸೈನ್ಗೆ ಯಾವ ಥರ ಹಾಕೋತಿರೋ ಸ್ಟೋನ್ಸ್ನ ಆ ಥರ ನೀವು ಹಾಕೋಬೋದು. ನಾನು ಮಲ್ಟಿ ಕಲರ್ ಸ್ಟೋನ್ಸ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ಯಾಕಂದರೆ ಅದೇ ಕಲರ್ ಸ್ಟೋನ್ನ ಜಾಸ್ತಿ ತಂದಿಟ್ಕೊಂಡ್ರೆ ನಮಗೆ ಲಾಸ್ ಆಗುತ್ತೆ. ಯಾಕಂದರೆ ಒಂದೊಂದು ಬ್ಲೌಸ್ಗೂ ಒಂದೊಂದು ಕಲರ್ ತರ್ತಾ ಮಡಿಕೊಂಡ್ರೆ ನಾವು ಅದೇನಾಗುತ್ತೆ ಅಂತ ಅಂದರೆ ತುಂಬ ವೇಸ್ಟ್ ಆಗುತ್ತೆ. ನಾವು ತೊಗೊಬರುವಂಥ ಪ್ರಾಡಕ್ಟ್ ವೇಸ್ಟ್ ಆಗುತ್ತೆ. ಅದಕ್ಕೆ ಮಲ್ಟಿ ಕಲರ್ ತೊಗೊಬಂದಾಗ್ತಾರೆ. ಯಾವ ಬ್ಲೌಸ್ಗಾದರೂ ಸೂಟ್ ಆಗುತ್ತೆ. ಈ ಕಲರೇ ಬೇಕು ಆ ಕಲರೇ ಬೇಕು ಅನ್ನೋದೇನಿಲ್ಲ. ಯಾಕಂದರೆ ಮಲ್ಟಿ ಕಲರ್ ಮಿಕ್ಸಿಂಗ್ ಕಲರೇ ರೈನ್ಬೋ ಕಲರ್ ಆಗಿರೋದ್ರಿಂದ ಅದನ್ನ ನಾವು ಸ್ಟಿಕ್ ಮಾಡಿದ್ರೆ ಇದಾಗುತ್ತೆ. ನೋಡಿ, ನಾನು ಗಮ್ಮ ಹಾಕ್ತಾ ಇರಬೇಕಾದ್ರೆ B7000 ಅನ್ನೋ ಗಮ್ಮನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಆ ಗಮ್ ಹಾಕಬೇಕಾದ್ರೆ ಗಮ್ಮು ಏನು ಕಾಣಿಸ್ತಾನೆ ಇಲ್ಲ ನೋಡಿ, ಏನು ವೈಟಾಗಿ ಏನು ಕಾಣಿಸ್ತಾ ಇಲ್ಲ. ಮತ್ತು ಅದು ಯಾವುದೇ ಥರದ ಗಲೀಜು ಆಗ್ತಾಯಿಲ್ಲ. ಬ್ಲೌಸು ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ಅಷ್ಟೇ ನೀಟಾಗಿ ನಿಮ್ಮ ಬ್ಲೌಸು ಕೂಡ ಬರಬೇಕು. ಅಷ್ಟು ನೀಟಾಗಿ ನಿಮ್ಮ ಬ್ಲೌಸ್ ಬಂದ್ರೇ ಅದು ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ. ಇಲ್ಲಾಂದರೆ ಫಿನಿಶಿಂಗ್ ಅನ್ನೋದು ಕಾಣಿಸಲ್ಲ, ವೇಸ್ಟ್ ಆಗಿಬಿಡುತ್ತೆ ಏನಪ್ಪ. ನಾವು ಅಂದರೆ ಒಂದು ಏನೇ ಒಂದು ಕೆಲಸ ಮಾಡಿದ್ರೂ ಫಿನಿಶಿಂಗ್ ಅನ್ನೋದು ಬೇಕು. ಆ ಫಿನಿಶಿಂಗ್ ಅನ್ನೋದು ಬರಬೇಕು ಅಂದರೆ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀಟಾಗಿ ಮಾಡಿಲ್ಲ ಅಂದರೆ ಕಸ್ಟಮರ್ಗೆ ನಾವು ಒಂದು ಒಳ್ಳೆ ಒಪಿನಿಯನ್ ಕಸ್ಟಮರಿಂದ ತೊಗೊಳಕ್ಕಾಗಲ್ಲ. ನೋಡಿ, ನಾನು ಯಾವ ರೀತಿಯಾಗಿ ಸ್ಟೋನ್ಸ್ನ ಪ್ರಿಕ್ ಮಾಡ್ತಾಯಿದ್ದೀನಿ ಅಂತ ನೀವು ಅಷ್ಟೇ ಇದೇ ರೀತಿಯಾಗಿ ಸ್ಟೋನ್ಸ್ನ ಪ್ರಿಕ್ ಮಾಡಿ. ತುಂಬ ಚೆನ್ನಾಗೇ ಬರುತ್ತೆ ಡಿಸೈನು. ಯಾಕಂದರೆ ನಾನು ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಸ್ಯಾರಿ ಬಂದು ಅದು ಫ್ಲವರ್ ಕಲರ್ ಯಾವ ಥರ ಮಾಡಿದ್ದೀನೋ ಆ ಥರ ಇದೆ ಸ್ಯಾರಿ. ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಬ್ಲೌಸ್ ಡಿಸೈನು. ಆ ವೈಟ್ ಕಲರ್ ಫೆವಿಕ್ವಿಕ್ ಗಮ್ನ ಯೂಸ್ ಮಾಡಬೇಡ್ದ ಮ್ಯಾಮ್ ಅಂತ ಹಂಗಾರೆ ಕೇಳ್ಬೋದು ನೀವು. ಇಲ್ಲ, ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಆದರೆ ಅದು ನಾವು ಹಾಕಿದಾಗ ಫುಲ್ ವೈಟಾಗಿ ಕಾಣಿಸ್ತಾ ಇರುತ್ತೆ. ನಾವು ಮತ್ತು ಅದು ಡ್ರೈ ಆಗೋಕ್ಕೂ ತುಂಬ ಟೈಮ್ ತಗೊಳುತ್ತೆ. ನೋಡಿ, ನಾನು ಅದ್ರ ಮೇಲೆ ಬ್ಲೌಸ್ ಮೇಲೆ ಕೈ ಇಟ್ಕೊಂಡು ಮುಂದಕ್ಕೆ ಸ್ಟೋನ್ಸ್ನ ಪ್ರಿಕ್ ಮಾಡ್ತಾಯಿದ್ದೀನಿ. ಯಾವುದೇ ಥರದ ಗಲೀಜು ಕಾಣಿಸ್ತಾ ಇಲ್ಲ. ತುಂಬ ನೀಟಾಗೆ ಏನಪ್ಪ ಬರ್ತಾಯಿದೆ. ಅದಕ್ಕೇ ಏನು ತೊಂದರೆ ಇಲ್ಲ. ಸ್ಟೋನ್ಸ್ನ ಪ್ರಿಕ್ ಮಾಡಬೇಕು. ನೋಡಿ, ಈ ಥರ ನೀವು ಅಷ್ಟೇ ಇದೇ ಥರ ಸ್ಟೋನ್ಸ್ನ ನೀವು ಪ್ರಿಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ ಗಮ್ನ ಯೂಸ್ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅಂತ. ಆ ಗಮ್ನ ಯೂಸ್ ಮಾಡ್ಬೋದು, ಬಟ್ ಡ್ರೈ ಆಗೋದು ತುಂಬ ಲೇಟ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇರೋಲ್ಲ. ಇದು ಸ್ವಲ್ಪ ಬೇಗನೆ ಡ್ರೈ ಆಗಿಬಿಡುತ್ತೆ ಇಮಿಡಿಯೇಟಾಗಿ. ಮತ್ತು ಬ್ಲೌಸು ಯಾವುದೇ ಥರದ ಗಲೀಜು ಆಗೋಲ್ಲ, ನೀಟಾಗಿ ಏನಪ್ಪ ಕಾಣಿಸುತ್ತೆ. ನೋಡಿ, ನಾನು ಮಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಯಾವುದೇ ಥರದ ಗಲೀಜು ಕಾಣಿಸ್ತಾ ಇಲ್ಲ, ನೀಟಾಗಿ ಕುತ್ಕೋತಾ ಇದೆ. ಮತ್ತು ಅದನ್ನು ಈಸಿಯಾಗಿ ನಾವು ಅಂಟಿಸ್ ಮೇಲೆ ಕಿತ್ಕೊಂಡು ಬೇರೆ ಕಡೆ ಬೇಕಾದ್ರೆ ಸ್ಟಿಕ್ ಮಾಡ್ಬೋದು. ಆ ಥರ ಏನಪ್ಪ ಇದೆ ಇದು ಗಮ್ಮು. ಅಂದರೆ ಫುಲ್ ವೈಟ್ ನೀರು ಥರ ಇದೆ ಇದು ಗಮ್ಮು. ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು ಇದು ಲುಕ್ಕು. ನಾನು ಈ ಥರ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನೀವು ಅಷ್ಟೇ ಈ ಥರ ಒಂದು ಕ್ರಿಯೇಟಿವಿಟಿ ಅನ್ನೋದನ್ನ ನೀವು ಮಾಡಬೇಕಾಗುತ್ತೆ. ಇದು ಏನಾದರೂ ನಿಮಗೆ ಸಿಕ್ಕಲಿಲ್ಲ, ನೀವು ಇರೋ ಕಡೆ ಶಾಪಲ್ಲಿ ಸಿಗಲಿಲ್ಲ ಅಂತಂದರೆ ನೀವು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ ಅವೈಲೇಬಲ್ ಇದೆ, ತೊಗೋಬೋದು. ಫ್ಲಿಪ್ಕಾರ್ಟಲ್ಲೆಲ್ಲ 90 ರೂಪಾಯಿ ಇರುತ್ತೆ. ಅಂಗಡಿಗಳಲ್ಲೆಲ್ಲ ಎಷ್ಟಿರುತ್ತೆ, 60 ರೂಪಾಯಿ, 120 ರೂಪಾಯಿ ಆ ಥರ ಎಲ್ಲ ಇರುತ್ತೆ. ನೀವು ಅಂಗಡಿಗಳಲ್ಲಿ ತೊಗೋಬೋದು, ಏನು ತೊಂದರೆ ಇಲ್ಲ. ನೋಡಿ, ಈ ರೀತಿಯಾದ ಡಿಸೈನ್ಸ್ನ ನೀವು ಮಾಡಿ ಕಸ್ಟಮರ್ ಕೈಲಿ ಒಳ್ಳೆ ಒಪಿನಿಯನ್ ತಗೊಳ್ಳಿ. ಇದೆಲ್ಲ ನಮ್ಮ ಕ್ರಿಯೇಟಿವಿಟಿ ಅಷ್ಟೇ. ನಾವು ಯಾವ ರೀತಿಯಾಗಿ ವರ್ಕ್ ಆಗ್ತಿರ್ತೀವೋ ಆ ರೀತಿಯಾಗಿ ಡಿಸೈನ್ ಬರ್ತಾ ಇರುತ್ತೆ. ಇದನ್ನೆಲ್ಲ ನೋಡಿ ನೀವು ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಅಪ್ಲೋಡ್ ಮಾಡ್ಬೋದು ನಮಗೆ. ನೀವು ಯಾವ ರೀತಿಯಾಗಿ ಮಾಡಿದ್ದೀರಾ ಅಂತ ನಾನು ತಿಳಿಸ್ಕೊಡ್ತೀನಿ. ಏನಪ್ಪ, ಏನಾದರೂ ಚೆನ್ನಾಗಿ ಮಾಡಿಲ್ಲ ಅಂದರೆ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತೀನಿ, ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತೀನಿ. ಅದಕ್ಕೆ ಹೇಳ್ತಾ ಇರೋದು, ನೀಟಾಗಿ ಮಾಡಿ ಪ್ರಾಕ್ಟೀಸ್ ಮಾಡಿದೆ ಯಾವುದೂ ಬರೋಲ್ಲ. ಪ್ರಾಕ್ಟೀಸ್ ಮಾಡೇಬೇಕು. ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಯಾವ ಕಾರಣಕ್ಕೂ ಎಂಬ್ರಾಯ್ಡ್ರಿ ಅನ್ನೋದು ಬರೋಲ್ಲ. ಪ್ರಾಕ್ಟೀಸ್ ಮಾಡೇಬೇಕು ನೀವು. ನೋಡಿ, ಈ ಥರ ಏನಪ್ಪ ಫ್ಲವರ್ ಅಂದರೆ ನಾನು ಒಂದು ರೌಂಡ್ ಶೇಪಲ್ಲಿ ಒಂದು ಡಿಸೈನ್ ಅನ್ನೋದನ್ನ ಕ್ರಿಯೇಟ್ ಮಾಡಿದ್ದೀನಿ. ಮ್ಯಾಂಗೋ ಶೇಪು ಯಾವುದೇ ಥರದ ಮ್ಯಾಂಗೋ ಶೇಪ್ ಏನು ಹಾಕಿಲ್ಲ. ಯಾಕಂದರೆ ಎಲ್ಲ ಕಡೆ ಬರೀ ಮ್ಯಾಂಗೋ ಶೇಪೇ ಟ್ರೆಂಡಲ್ಲಿ ಇದೆ. ಅಂದರೆ ಎಲ್ಲ ಸಾಧಾರಣವಾಗಿ ಎಲ್ಲ ಬ್ಲೌಸ್ಗಳಲ್ಲೂ ಮ್ಯಾಂಗೋ ಶೇಪು ಇಲ್ಲ ಕೋನ್ ಶೇಪ್ ಹಾಕಿರ್ತಾರೆ. ಅದಕ್ಕೆ ಇದು ಡಿಫ್ರೆಂಟಾಗಿರಲಿ, ರೌಂಡ್ ಶೇಪ್ ಇರಲಿ ಅಂದ್ಬಿಟ್ಟು ನಾನು ರೌಂಡ್ ಶೇಪ್ ಮಾಡಿದೆ ಎಂಬ್ರಾಯ್ಡ್ರಿನ. ತುಂಬ ಚೆನ್ನಾಗೇ ಬಂತು ಇದು. ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡಿ ಇವಾಗ ವೀಡಿಯೋನ ಮಿಷಿನಲ್ಲಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಆ್ಯಕ್ಚುಲಿ ಫೋನ್ ಇರಲಿಲ್ಲ, ಅದು ವೀಡಿಯೋ ಮಾಡಬೇಕಾದ್ರೆ ಜಸ್ಟ್ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಬಂದರು. ಆಗ ಅವ್ರ ಹತ್ರ ಫೋನ್ ಇಸ್ಕೊಂಡು ಇವಾಗ ಏನು ಕಂಪ್ಲೀಟ್ ಮಾಡಬೇಕಾಯ್ತಾ ಅದು ಕಂಪ್ಲೀಟ್ ಮಾಡೋಕ್ಕೆ ಅಂದ್ಬಿಟ್ಟು ಫೋನ್ ತೊಗೊಂಡೆ. ಇರೋದನ್ನೇ ತೋರಿಸೋಣ, ಚೆನ್ನಾಗಿದೆ ಡಿಸೈನ್, ಒಂಥರ ಪ್ರಾಕ್ಟೀಸ್ ಮಾಡೋರು ಮಾಡಲಿ ಅಂದ್ಬಿಟ್ಟು ಏನಪ್ಪ ತೊಗೊಂಡು ಮಾಡ್ತಾಯಿದ್ದೀನಿ.
ನೋಡಿ ಯಾವ ಥರ ಇದೆ ಅಂತ ಡಿಸೈನು. ನಾನು ಫಸ್ಟ್ ಅದನ್ನು ಕರ್ಕರ್ ಶೇಪಲ್ಲಿ ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ಫಸ್ಟು ಡ್ರಾ ಮಾಡ್ಕೊಬಿಟ್ಟಿದ್ದೀನಿ. ಯಾಕೆ ಆ ಥರ ಡ್ರಾ ಮಾಡ್ಕೊಂಡಿದ್ದೀನಿ ಅಂದರೆ, ನಾನು ಕಟ್ ವರ್ಕ್ ಶೇಪ್ನ ನಾನು ಕೊಟ್ಟರೆ ಅದು ಏನಾಗುತ್ತೆ ಅಂತ ಅಂದರೆ, ಆಮೇಲೆ ನಾವು ಆ ಥರ ಏನೋ ಡ್ರಾಯಿಂಗ್ ಅನ್ನೋದನ್ನ ಮಾಡೋಕ್ಕಾಗಲ್ಲ. ನಾವು ಮಷೀನಲ್ಲಿ ಆ ಥರ ಶೇಪ್ ಅನ್ನೋದನ್ನ ಕೂರ್ಸೋಕ್ಕಾಗಲ್ಲ. ತುಂಬ ಹಿಂಸೆ ಆಗಿಬಿಡುತ್ತೆ ಆವಾಗ. ಇದಾದರೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಓಕೆನಾ, ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಮತ್ತು ಒಂದು ಹೆವಿ ಲುಕ್ ಅನ್ನೋದನ್ನ ಕೊಡ್ಬೋದು. ಈ ಥರ ಮಾಡಿದ್ರೆ ನಾವು ಒಂದು ಹೆವಿ ಲುಕ್ ಅಂತ ಕೊಡ್ಬೋದು. ಇಲ್ಲಾಂದರೆ ಫಿನಿಶಿಂಗ್ ಹೋಗ್ಬಿಡುತ್ತೆ. ಅಂದರೆ ಮಾಡೋರು ಮಾಡ್ತಾರೆ, ಫಸ್ಟೇ ಕಟ್ ವರ್ಕ್ ಶೇಪ್ ಕೊಟ್ಬಿಟ್ಟು ಅದ್ರ ಪಕ್ಕದಲ್ಲಿ ಏನೋ ಈ ಥರ ಕರ್ ಶೇಪ್ನ ಡ್ರಾ ಮಾಡ್ತಾರೆ. ಬಟ್ ನಾನು ಆ ಥರ ಡ್ರಾ ಮಾಡ್ಕೊಂಡಿಲ್ಲ. ಯಾಕಂದರೆ ಅದು ಫಿನಿಶಿಂಗ್ ಅನ್ನೋದು ಬೇಕು ಅಂತ ನನಗನ್ನಿಸ್ತು. ಅದಕ್ಕೆ ನಾನು ಫಸ್ಟೇ ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ನಾನು ಅದಕ್ಕೆ ಕರ್ ಶೇಪ್ನ ಡ್ರಾ ಮಾಡಿಬಿಟ್ಟು ಆಮೇಲೆ ಅದ್ರ ಪಕ್ಕ ಕಪ್ ಶೇಪ್ನ ಇದು ಕಟ್ ವರ್ಕ್ ಶೇಪ್ನ ಕೊಟ್ಟಿದ್ದೀನಿ. ಆ ಕಟ್ ವರ್ಕ್ ಶೇಪ್ ಕೊಡಬೇಕಾದ್ರೆ ಮಧ್ಯೆ ಒಂದೊಂದು ಲೀಫ್ನು ಕೂಡ ಕೊಟ್ಟೆ ಜರೀಲಿ. ಮೆಟಲ್ ಕಲರ್ ಜರಿ, ಅದು ಕಾಪರ್ ಕಲರ್ ಜರೀಲಿ ನಾನೊಂದು ಲೀಫ್ ಡಿಸೈನ್ ಕೂಡ ಕೊಟ್ಟೆ. ನೋಡಿ ಯಾವ ಥರ ಬರ್ತಾಯಿದೆ ಅಂತ. ಆಮೇಲೆ ಏನು ಮಾಡಿದೆ, ರೆಡ್ ಕಲರ್ ಬ್ಲೌಸ್ ಇತ್ತಲ್ವಾ, ರೆಡ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ನಾನು ಲೀಫ್ ಡಿಸೈನ್ನ ಮಧ್ಯ ಡ್ರಾ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡಿ ನೀವು ಕೂಡ. ಅಂದರೆ ಸ್ಲೀವ್ ಡಿಸೈನ್ ಮಾಡಬೇಕಾದ್ರೆ ಫೋನ್ ಇರಲಿಲ್ಲ, ಸ್ಲೀವ್ ಡಿಸೈನ್ ಮಾಡೋದನ್ನ ತೋರಿಸಿಲ್ಲ. ಆ್ಯಕ್ಚುಲಿ ಜಸ್ಟ್ ಫ್ರಂಟಲ್ಲಿ ಮಾಡೋದನ್ನ ಮಾತ್ರ ನಾನು ನಿಮ್ಗೆ ತೋರಿಸಿದ್ದೀನಿ. ಅರ್ಥ ಮಾಡ್ಕೊಳ್ಳೋರು ಮಾಡಿಕೊಂಡು ಈ ವರ್ಕ್ನ ಹಾಕೋಬೋದು. ಯಾಕಂದರೆ ಇದು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಆರಾಮ್ಸೆ ಮಾಡ್ಬೋದು. ಚೆನ್ನಾಗಿದೆ. ನೋಡಿ ಯಾವ ಥರ ಲೀಫ್ ಡಿಸೈನ್ ಯಾವ ಥರ ಬರ್ತಾಯಿದೆ ಅಂತ. ತುಂಬ ಚೆನ್ನಾಗಿ ಬರ್ತಾಯಿದೆ. ಬಟ್ ನೀವು ಅಷ್ಟೇ ಇದೇ ಥರ ಪ್ರಾಕ್ಟೀಸ್ ಮಾಡಿ. ಓಕೆನಾ, ಇದೇ ಥರ ಪ್ರಾಕ್ಟೀಸ್ ಮಾಡಿ. ಮತ್ತು ನೀವು ಯಾವ ಕಲರ್ ಸ್ಯಾರಿ ತೊಗೊಂಡಿರ್ತೀರೋ ಆ ಕಲರ್ ಸ್ಯಾರಿ ಕಾಂಬಿನೇಷನ್ನ ನೀವು ತೊಗೋಬೇಕಾಗುತ್ತೆ. ಆ ಕಲರ್ ಸ್ಯಾರಿ ಕಾಂಬಿನೇಷನ್ ನೀವು ತೊಗೊಂಡು ವರ್ಕ್ ಅನ್ನೋದನ್ನ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಾವು ಮಾಡಿರೋ ಥರನೇ ನೀವು ಮಾಡಿಬಿಟ್ಟಿರ ಅಕಸ್ಮಾತಾಗಿ. ಆ ಥರ ಮಾಡಬೇಡಿ. ಸ್ಯಾರಿ ನೀವು ಯಾವ ಥರ ಸ್ಯಾರಿ ತೊಗೊಂಡಿರ್ತೀರೋ ಆ ಥರ ಸ್ಯಾರಿ ಕಲರ್ ಕಾಂಬಿನೇಷನ್ನ ನೀವು ವರ್ಕ್ನ ಹಾಕ್ಕೊಳ್ಳಿ. ಆವಾಗ ಅದು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಅದು ಚೆನ್ನಾಗಿ ಕಾಣಿಸಲ್ಲ. ಓಕೆನಾ, ನೋಡಿ ಯಾವ ಥರ ಬರ್ತಾಯಿದೆ ಅದು ಅಂತ. ರೆಡ್ ಕಲರ್ ಇದರಲ್ಲಿ ಫಿಲ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ. ರೆಡ್ ಕಲರ್ಲಿ ಲೀಫ್ ಫೀಲಿಂಗ್ ಕೊಟ್ಟಮೇಲೆ ತುಂಬ ಗ್ರ್ಯಾಂಡ್ ಲುಕ್ ಬಂತಿದ್ದು. ತುಂಬ ಬ್ಯಾಕ್ ಸೈಡೆಲ್ಲ ನಾನು ಕ್ಯಾನ್ವಾಸ್ ಪೇಪರಲ್ಲಿ ರಿಮೂವ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಕಟ್ ಮಾಡಿದ್ದೀನಿ. ಸೂಪರಾಗಿ ಬಂತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ ಡಿಸೈನ್ ಯಾವ ಥರ ಬಂದಿದೆ ಅಂತ. ನಮ್ಮ ಚಾನಲ್ನ ಎಲ್ಲ ಕಡೆಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಾವು ಹೇಳ್ಕೊಡೋ ರೀತಿ ಯಾರೂ ಹೇಳ್ಕೊಡಲ್ಲ ಎಂಬ್ರಾಯ್ಡ್ರಿನ ಅಂತ ಅನ್ಕೋತೀನಿ. ಇಷ್ಟೊಂದು ಬ್ಲೌಸ್ ಡಿಸೈನ್ಸ್ ಎಲ್ಲ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ ನಮ್ಮ ಚಾನಲ್ನ, ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪೂರ್ತಿಯಾಗಿ ವೀಡಿಯೋ ನೋಡಿ, ಫುಲ್ ಡೀಟೇಲ್ ನಿಮಗೂ ಗೊತ್ತಾಗುತ್ತೆ. ಓಕೆನಾ, ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಎಷ್ಟು ಜನಕ್ಕೆ ಆದಷ್ಟು ನಾನು ಆಗೋಷ್ಟು ಹೇಳ್ಕೊಡ್ತಾ ಇದ್ದೀನಿ ಅಂತ ನನಗನ್ಸುತ್ತೆ. ಯಾಕಂದರೆ ಫ್ರೀಯಾಗಿ ಎಲ್ಲರಿಗೂ ಎಂಬ್ರಾಯ್ಡ್ರಿ ಕ್ಲಾಸ್ನ ಹೇಳ್ಕೊಡ್ತಾ ಇರೋದು. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೂ ನಾನು ಎಂಬ್ರಾಯ್ಡ್ರಿ ಡಿಸೈನ್ಸ್ನ ಹೇಳ್ಕೊಡ್ತೀನಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್.